ಮೊದಲ ಮಳೆ. ಇದು ಬರೀ ಸುಡೋ ಭೂಮಿಯನ್ನ ತಣ್ಣಗಾಗ್ಸಲ್ಲ, ಬಿಸಿಲಿನ ಬೇಗೆಯಲ್ಲಿ ಬೆಂದು ಸುಟ್ಟ ಗಿಡಗಳನ್ನ ನೋಡಿ ನೊಂದು ಮುಗಿಲೆಡೆಗೆ ನೋಡೋ ರೈತರ ಒಡಲನ್ನ ಕೂಡ. ಬರದೇ ಸತಾಯಿಸಿದ್ರು ಒಂದಲ್ಲ ಒಂದು ದಿನ ಸುಡೋ ಭೂಮಿಯನ್ನ ಸೋಕದೇ ಇರಲ್ಲ. ಗುಡುಗು ಮಿಂಚಿನೊಡಗೂಡಿ ಆಕಾಶವೇ ಕಪ್ಪೇರಿ ಸುರಿಯತ್ತೆ ಕರಗಿ ಕಾರ್ಮೋಡ. ಮಳೆ ಹನಿ ಮಣ್ಣನ್ನ ಸೋಕಿದಾಗ ಹೊರಬರೋ ಪರಿಮಳಕ್ಕೆ ಹೋಲಿಕೆಯೇ ಇಲ್ಲ. ಬಾಡಿ ನಿಂತ ಗಿಡ ಮರಗಳು ಮರುಜೀವ ಪಡೆಯೋ ಗಳಿಗೆ ಇದು. ಮಳೆ ಬಿದ್ದ ಮರುದಿನ ಅವುಗಳ ಖುಷಿ ಉಲ್ಲಾಸ ನೋಡೋಕೆ ಎರಡು ಕಣ್ಣು ಸಾಕಾಗಲ್ಲ. ನಾವು ತಂತ್ರಜ್ಞಾನಗಳನ್ನ ಬಳಸಿ ಗಿಡಗಳಿಗೆ ಅದೆಷ್ಟೇ ನೀರು ಹರಿಸಿದ್ರು ಮಳೆ ನೀಡೋ ತಂಪನ್ನ ನೀಡೋಕ್ ಸಾಧ್ಯವಾ? ಯಾರ ಹಂಗಿಲ್ಲದೆ ಕಾಡಲ್ಲಿರೋ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಮಳೆಯೇ ಆಪತ್ ಬಾಂಧವ. ಇದಿಷ್ಟು ಮಳೆ ಬಂದ ಮೇಲಿನ ಕಥೆ ಆದ್ರೆ ಆ ಮಳೆ ಬರೋ ಮೊದಲಿನ ದೃಶ್ಯಾನುಭವಗಳಿದೆಯಲ್ಲ, ಅದಂತೂ ಅದ್ಭುತ. ಕ್ರಮೇಣ ಬಿಸಿಲು ತಣ್ಣಗಾಗಿ ಬಾನು ಕಪ್ಪೇರುತ್ತೆ. ಮೋಡ ಮುಚ್ಚಿದ ಆಕಾಶದಲ್ಲಿ ಗುಡುಗು ಮಿಂಚಿನ ಆರ್ಭಟ ಶುರುವಾಗುತ್ತೆ. ಎದೆ ನಡಗಿಸೋ ಸಿಡಿಲುಗಳ ಮಧ್ಯೆ ಮಳೆ ಹನಿಗಳು ದರೆಗಿಳಿಯುತ್ತೆ. ಆಗಲೇ ನೋಡಿ ಮಳೆಗೆ ಹಂಬಲಿಸೋ ಅದೆಷ್ಟು ಜೀವಗಳು ಮನೆಯಿಂದ ಆಚೆ ಬಂದು ಆಕಾಶವನ್ನ ದಿಟ್ಟಿಸೋ ಹೊತ್ತಿಗೆ ಭುವಿಗೆ ತಂಪೆರೆಯೋ ವರುಣನ ಆಗಮನ ಆಗತ್ತೆ. ಅಲ್ಲಿಂದಲೇ ರೈತರಿಗೆ ಕೃಷಿಯನ್ನ ಖುಷಿಯಿಂದ ಮಾಡೋ ಹುರುಪು ಬರುತ್ತೆ. ಆ ಮಳೆ ನಿಂತರೂ ಹನಿ ನಿಲ್ಲದ ಹೊತ್ತಲ್ಲಿ ಗುಡುಗು ಸಿಡಿಲಿನ ಆರ್ಭಟ ಕ್ರಮೇಣ ಕಡಿಮೆಯಾಗಿ ಆಕಾಶ ತಿಳಿಯಾಗೋ ಸಮಯದಲ್ಲಿ ತೋಟಗಳನ್ನು ಸುತ್ತು ಬರೋ ಅನುಭವವೇ ಅತ್ಯದ್ಭುತ. ಮಂದಹಾಸ ಬೀರೋ ಗಿಡ ಮರಗಳನ್ನು ನೋಡ್ತಾ ಮಣ್ಣಿನ ಘಮವನ್ನ ಹೀರ್ತಾ ಮಳೆ ನಿಂತಿದೆ ಮನೆ ಸೇರೋಣ ಅನ್ನೋ ಹಕ್ಕಿಗಳ ಕಲರವ ಕೇಳ್ತಾ ಹೆಜ್ಜೆ ಹಾಕೋ ನೆಮ್ಮದಿ ಇದೆಯಲ್ಲ, ಅದಕ್ಕೆಲ್ಲಾದ್ರೂ ಹೋಲಿಕೆ ಸಿಗತ್ತಾ? ನನಗಾಸೆ ಪ್ರಕೃತಿಯಲ್ಲಾಗೋ ಪ್ರತಿ ಬದಲಾವಣೆಗಳನ್ನ, ನಿಸರ್ಗದ ನಾಡಿ ಮಿಡಿತಗಳನ್ನ ಗಮನಿಸಿ ಅನುಭವಿಸೋದು. ಫಾಲೋ ಮಾಡ್ಕೊಳ್ಳಿ ಆ ಅನುಭವಗಳು ನನ್ನ ವಿಡಿಯೋಗಳ ಮೂಲಕ ಸ್ವಲ್ಪವಾದ್ರೂ ನಿಮಗಾಗದೇ ಇರೋದು.